ರಾಮಾಯಣ ಮೂವಿಯಿಂದ ರಾಮನ ಕ್ಲಿಪ್ ಇವತ್ತು ಹೊರಗಡೆಗೆ ಬಂದ್ಬಿಟ್ಟಿದೆ. ನೋಡ್ಕೊಂಡು ಬಂದೆ, ಕ್ಲಿಪ್ ಹೇಗಿತ್ತು ಅಂತ ಸ್ವಲ್ಪ ಡಿಲೇ ಆಯ್ತು ಅಂತ ಅನ್ಕೊಂತೀನಿ. ಇರ್ಲಿ, ಏನೇನೆಲ್ಲ ಇತ್ತು ಈ ರಾಮನ ಕ್ಲಿಪ್ಪಿಂಗ್ ಅಲ್ಲಿ, ಅಷ್ಟಕ್ಕೂ ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ, ಕಷ್ಟ ಆಯ್ತಾ, ಇಷ್ಟ ಆಯ್ತಾ, ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ಕೇಳ್ಕೊಂತೀನಿ. ನಂಗೆ ಇದರಲ್ಲಿ ಮೊದಲಿಗೆ ಇಷ್ಟ ಆಗಿದ್ದು ಏನಪ್ಪಾ ಅಂತಂದ್ರೆ ವಿಜುವಲ್ಸ್ ಅಂತ ಹೇಳ್ತೀನಿ. ಕೆಲವೊಂದು ಕಡೆ ಹೊಡಿಸ್ಕೊಂಡಿದೆ, ಅದೇನು ಅಂತ ಮುಂದೆ ನೋಡೋಣ. ಬಟ್ ಕೆಲವೊಂದು ಕಡೆ ಇದೆಯಲ್ಲ, ಇಸ್ ಗುಡ್ ಅಂತ ಹೇಳ್ತೀನಿ. ತುಂಬಾನೇ ಚೆನ್ನಾಗಿನೇ ಕಾಣಿಸ್ತಾ ಇತ್ತು ಕೂಡ. ಆ ಅರಮನೆ ಸೀನ್ ಆಗಿರ್ಬೋದು, ಅಥವಾ ರಾಮನಾಗಿ ಬಂದಂತ ರಣವೀರ್ ಕಪೂರ್ ಅವರು ಆಗಿ ಬಾಣವನ್ನ ಇಟ್ಕೊಂಡಿದ್ದಂತ ಇದಾಗಿರ್ಬೋದು, ಇಲ್ಲಾಂದ್ರೆ ನಿತೇಶ್ ತಿವಾರಿ ಅವರ ಡೈರೆಕ್ಷನ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ತುಂಬಾನೇ ಚೆನ್ನಾಗಿ ಇಂಪ್ರೆಸ್ ಅನ್ನ ಮಾಡ್ತು ಅಂತ ಹೇಳ್ತೀನಿ. ಯಾಕಂತಂದ್ರೆ ರಣವೀರ್ ಕಪೂರ್ ಅವರು ರಾಮನ ಪಾತ್ರದಲ್ಲಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನ ಮಾಡಿದ್ದಾರೆ ಕೂಡ. ಅವರು ಬಿಲ್ ಅನ್ನ ಎತ್ತುವಂತ ಸ್ಟೈಲ್ ಆಗಿರ್ಬೋದು, ಅಥವಾ ಬೆಟ್ಟದ ಮೇಲೆ ಸೂರ್ಯ ಮುಳುಗ್ತಾ ಇರೋವಂತ ಒಂದು VFX ಆಗಿರ್ಬೋದು, ಎಲ್ಲವೂ ಸಹ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿತ್ತು ಅಂತ ಅನಿಸ್ತು ನನ್ಗಂತೂ ಕೂಡ. ಇನ್ನು ಇದಕ್ಕೆ ಉತ್ತರ ಇವರೇನೆ ಕೊಡ್ಬೇಕು. ಯಾಕಂತಂದ್ರೆ ಅವತ್ತಿನ ಕಾಲದಲ್ಲಿ ಏನಾಗಿತ್ತು ಅಂತ ನಮಗೂ ಕೂಡ ಗೊತ್ತಿಲ್ಲ. ಈಗ ನೋಡೋಣ, ಮುಂದೆ ತರ್ತಾ ಇದಾರೆ, ಹೆಂಗಿರ್ಬಹುದು ಅಂತ ನಾನಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ವೇಟ್ ಅನ್ನ ಮಾಡ್ತಾ ಇದ್ದೀನಿ ಗುರು. ಆದಷ್ಟು ಬೇಗ ನಮ್ಮ ಮುಂದೆ ಬರ್ಲಿ ಅಂತ. ಅದರಲ್ಲೂ ಕೂಡ ಸುಮಾರು 5,000 ವರ್ಷಗಳ ಹಿಂದಿನ ಕತೆ ಹೆಂಗೆ ನಡೆದಿತ್ತು ಅಂತ ನಮಗೂ ಕೂಡ ಗೊತ್ತಿಲ್ಲ. ನೋಡೋಣ ಹೆಂಗೆ ನಡೆದಿತ್ತು ಅಂತ ಈ ಮೂವಿಲಿ ಚೆನ್ನಾಗಿ ತೋರಿಸ್ತಾರೆ ಅಂತ. ಅಂದಂಗೆ ಇನ್ನೊಂದು ಕಡೆ ರಾಕ್ಷಸನ ಪಾತ್ರ ಬಂತು. ಅಂದ್ರೆ ಒಬ್ಬ ರಾಕ್ಷಸ ಬಂದ, ನನಗೆ ಅವ್ನು ತುಂಬಾನೇ ಇಷ್ಟ ಆಯ್ತು. VFX ಅಲ್ಲಿ ಕೂಡ ತುಂಬಾನೇ ಚೆನ್ನಾಗಿನೇ ಕಾಣಿಸ್ಕೊಂಡಿದ್ದಾನೆ ಆ ರಾಕ್ಷಸ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅವನು ನಿಂತಿದ್ದಂತ ಸ್ಟೈಲ್ ಆಗಿರ್ಬೋದು, ಅಥವಾ ಬಂದಂತ VFX ಆಗಿರ್ಬೋದು, ಇಸ್ ಗುಡ್. ವಿಜುವಲ್ಸ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಲ್ದಲೆ ಒಂದು ಕಡೆ ಬೆಂಕಿ ಕೂಡ ಬೀಳುತ್ತೆ, ಅದೇನು ಅಂತ ಒಟ್ಟಿಗೆ ಕ್ಲಿಯರ್ ಆಗಿ ಕಂಡಿಲ್ಲ ಒಟ್ಟಿಗೆ. ಬಟ್ ನೆಕ್ಸ್ಟ್ ನೋಡೋಣ. ನಂಗೆ ಇದ್ರಲ್ಲಿ ರಾವಣನಾಗ್ಲಿ ಬೇರೆ ಇನ್ಯಾರಾದ್ರೂ ಆಗ್ಲಿ ಕಾಣಿಸಿಲ್ಲ. ಬಟ್ ರಾವಣ ಮಾತ್ರ ಕೊನೆಯಲ್ಲಿ ಎಲ್ಲೋ ಕಾಣಿಸ್ಕೊಂಡಿದ್ದಾರೆ ಅಂತ ಅನ್ಕೊಂತೀನಿ. ಅದಲ್ಲದೆ ಇದರಲ್ಲಿ ಸಾಯಿ ಪಲ್ಲವಿಯವರು ಒಂದೇ ಒಂದು ಸೀನ್ ನಲ್ಲಿ ತೋರಿಸ್ತು ಇದ್ರು ಅಷ್ಟೇನೆ. ಅದು ಯಾವ್ದು ಅಂತ ನಿಮ್ಗೆ ಅದು ಕೂಡ ಲಾಸ್ಟ್ ಅಲ್ಲಿ ಹೇಳ್ತೀನಿ. ನಂಗೆ ರಾಮನ ಪಾತ್ರದಲ್ಲಿ ರಣವೀರ್ ಕಪೂರ್ ಅವರು ಚಿಂದಿ ಮಾಡಿದ್ದಾರೆ. ಬಟ್ ನನಗೆ ಇಲ್ಲಿ ಇಷ್ಟ ಆಗದೆ ಇದ್ದು ಏನಪ್ಪಾ ಅಂತಂದ್ರೆ, ಕೆಲವೊಂದು ಕಡೆ ಕಾರ್ಟೂನ್ ತರ ಕಾಣಿಸ್ತಾ ಇದೆ VFX. ಅದೇನೆ ನಂಗೆ ಇಲ್ಲಿ ಇಷ್ಟ ಆಗದೆ ಇರೋದು ಅಂತ ಹೇಳ್ತೀನಿ. ಅಫ್ಕೋರ್ಸ್ ಮಾಡಕ್ ಆಗೋದಿಲ್ಲ, VFX ಅನ್ನ ಬಳಸ್ತಾ ಇದಾರೆ ಅಂದ್ಮೇಲೆ ಕಾರ್ಟೂನ್ ತರ ಒಂದು 100ರಲ್ಲಿ ಒಂದು 5% ಆದ್ರೂ ಕೂಡ ಕಂಡೇ ಕಾಣುತ್ತೆ. ಯಾಕಂತಂದ್ರೆ ಅಷ್ಟೊಂದು ಕರೆಕ್ಟ್ ಆಗಿ ಮಾಡ್ಬೇಕು ಅಂತಂದ್ರೂ ಕೂಡ ಕೆಪಾಸಿಟಿ ಇರ್ಬೇಕಲ್ವಾ. ಸುಮಾರು ಕೋಟಿಯಲ್ಲಿ ಬಜೆಟ್ ಅನ್ನ ಹಾಕಿ ತಗೊಂಡು ಬರ್ತಾ ಇದಾರೆ ಈ ಮೂವಿಯನ್ನು. ನಾನು ಕೂಡ ಎಕ್ಸೈಟ್ಮೆಂಟ್ ಆಗಿ ಕಾಯ್ತಾ ಇದ್ದೀನಿ. ನಂಗೆ ಭಾಗ 1ರಲ್ಲಿ ಕೇವಲ ಸೀತೆಯನ್ನ ರಾವಣ ಅಪಹರಿಸೋದು ಮಾತ್ರನೇ ಇರುತ್ತೆ, ಮಿಕ್ಕಿದೇನು ಕೂಡ ಇರೋದಿಲ್ಲ. ಪಾರ್ಟ್ 2 ನಲ್ಲಿ ಎಲ್ಲದೂ ಕೂಡ ಇರೋದು ಕೂಡ. ಅದಲ್ಲದೆ ಸಾಯಿ ಪಲ್ಲವಿ ಅವರು ಅಲ್ಲಿ ಒಂದೇ ಒಂದು ಸೀನ್ ನಲ್ಲಿ, ಅಂದ್ರೆ ರಾಮ ಮುಂದೆ ನಿಂತ್ಕೊಂಡಿರ್ತಾನಲ್ವಾ, ಆ ಸೀನ್ ನಲ್ಲಿ ಮಾತ್ರನೇ ನನ್ನ ಅನಿಸಿಕೆ ಕಂಡ್ರು ಅಂತ ಅನ್ಕೊಂತೀನಿ. ಅದ್ ಬಿಟ್ರೆ ರಾವಣನಾಗಿ ಯಶ್ ಅವರು ಕೊನೆಯಲ್ಲಿ ಯಾವುದೋ ಒಂದು ಗಾಳಿಯಲ್ಲಿ ತೇಲ್ತಾ ಇರೋವಂತ ಒಂದು ವಾಹನದಲ್ಲಿ ಕಾಣಿಸ್ಕೊಂತಾರೆ. ಅದ್ ಬಿಟ್ರೆ ಬೇರೆ ಯಾವ ಕ್ಯಾಸ್ಟ್ ಕೂಡ ಕಾಣಿಸ್ಕೊಂಡಿಲ್ಲ ರಾಮನನ್ನ ಬಿಟ್ರೆ ಬೇರೆ ಯಾವ ಕ್ಯಾಸ್ಟ್ ಕೂಡ ಕಾಣಿಸ್ಕೊಂಡಿಲ್ಲ. ರಾವಣನ ಅಂದ್ರೆ ಯಶ್ ಅವರು ಕೂಡ ಲಾಸ್ಟ್ ಅಲ್ಲಿ ಬರೀ ಬ್ಯಾಕ್ ಪೋಸ್ ಅಂತ ತೋರಿಸಿದ್ದಾರೆ. ಸಾಯಿ ಪಲ್ಲವಿ ಅವರು ಕೂಡ ಬ್ಲರ್ ಆಗಿನೇ ತೋರಿಸಿದ್ದಾರೆ. ಬಟ್ ಅವ್ರನ್ನು ಕೂಡ ಎಲ್ಲೂ ಕೂಡ ಇಂಟ್ರೊಡ್ಯೂಸ್ ಅನ್ನ ಮಾಡಿಲ್ಲ. ಇನ್ನು ಸನ್ನಿ ಡಿಯೋಲ್ ಕಾಜಲ್ ಅವರು ಇನ್ನು ಯಾರನ್ನು ಕೂಡ ತೋರಿಸಿಲ್ಲ ಗುರು. ಸುಮ್ನೆ ರಾಮನ ಕ್ಲಿಪ್ಪಿಂಗ್ಸ್ ಅಂತ ಹೇಳ್ಬಿಟ್ಟು ಒಂದು ಹನುಮ ಜಯಂತಿಗೆ ಒಂದು ಕ್ಲಿಪ್ಪಿಂಗ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಇವ್ರು ತಗೊಂಡಂತ ಕಾನ್ಸೆಪ್ಟ್ ಇದೆಯಲ್ಲ, ಈ ಸೋ ಗುಡ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ಯಶ್ ಅವರು ಟಾಕ್ಸಿಕ್ ಮೂವಿಗೆ ಏನ್ ಮಾಡಿದ್ರು, ಇನ್ನೇನು ರಿಲೀಸ್ ಟೈಮ್ಗೆ ಹತ್ರ ಬರ್ತಾ ಇದೆ ಅನ್ನಂಗೆ ಒಂದೊಂದೇ ಅಪ್ಡೇಟ್ ಗಳನ್ನ ಕೊಡ್ತಾ ಬಂದ್ರು. ಆ ಮೂವಿ ಮೇಲಿರುವಂತ ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದ್ರ ಮೇಲಿರುವಂತ ಎಕ್ಸೈಟ್ಮೆಂಟ್ ಇನ್ನು ದುಪ್ಪಟ್ ಮಾಡ್ಕೊಂಡು ಬಂದ್ರು. ಇವರು ಕೂಡ ಅದನ್ನೇ ಫಾಲೋ ಅನ್ನ ಮಾಡ್ತಾರೆ ಅಂತ ಅನ್ಸುತ್ತೆ ನನ್ನ ಅನಿಸಿಕೆ ಪ್ರಕಾರ. ಯಾಕಂತಂದ್ರೆ ಇವ್ರು ಈಗ ರಾಮನ ಕ್ಲಿಪ್ಪಿಂಗ್ ಅನ್ನ ಬಿಟ್ರು, ನೆಕ್ಸ್ಟ್ ಸೀತೆಯ ಕ್ಲಿಪ್ಪಿಂಗ್ ಬಿಡ್ಬಹುದು, ರಾವಣದ್ದು ಬಿಡಬಹುದು, ಅದಾದ್ಮೇಲೆ ಹನುಮಂತ, ಇದೇ ರೀತಿಯನ್ನ ಬಿಟ್ಟು ಇವ್ರು ಅದ್ರ ಮೇಲಿರುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಇದು ಬೇರೆ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ಕೋಬಹುದು. ಅದು ಇನ್ನು ಏನು ಅಂತ ಗೊತ್ತಿಲ್ಲ ಕೂಡ. ಬರೀ ಇದು ಒಂದು ಕ್ಲಿಪ್ಪಿಂಗ್ಸ್ ಅಷ್ಟೇ, ಯಾವುದೇ ತರದ ಟೀಸರ್ ಟ್ರೈಲರ್ ಬೇರೆ ಯಾವುದು ಅಲ್ಲ. ಬರೀ ಒಂದು ಕ್ಲಿಪ್ಪಿಂಗ್. ರಾಮ ಹೇಗಿದ್ದಾನೆ, ಅವನ ಅವತಾರ ಹೆಂಗಿದೆ ಅಂತ ಬರೀ ನಮಗೆ ತೋರಿಸಿ ಕೊಟ್ಟಿದ್ದಾರೆ ಅಷ್ಟೇ. ಬೇರೆ ಯಾವುದೇ ತರದ ಒಂದು ಕನ್ಫ್ಯೂಸನ್ ಮಾಡಿಲ್ಲ. ಎನಿವೆ, ಅವ್ರಿಗೆ ಒಂದು ಒಳ್ಳೆಯ ಶುಭಾಶಯ ತಿಳಿಸೋಣ. ಹಿಂಗೆ ವಿಡಿಯೋಗಳನ್ನ ಬಿಡ್ತಾ ಇರ್ಲಿ. ಮೂವಿಗೂ ಕೂಡ ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದೀವಿ. ನಮ್ಮ ಯಶ್ ಅವರು ಕೂಡ ಇದ್ದಾರೆ. ಅದೇ ಸಲುವಾಗಿನೇ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇರೋದು, ರಾವಣನಾಗಿ ಹೆಂಗೆ ಮಿಂಚಿರ್ಬೋದು ನಮ್ಮ ಬಾಸು ಅಂತ. ಏನಿವೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಇನ್ಮೇಲಿಂದ ವಿಡಿಯೋಗಳು ಬರ್ತಾನೆ ಇರ್ತವೆ, ಯಾರು ಕೂಡ ಟೆನ್ಷನ್ ಅನ್ನ ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಡ್ ಸ್ಟಿಲ್ ವಾಚಿಂಗ್.